ಇಸ್ರೇಲ್ಗೆ ಮತ್ತೆ ಇರಾನ್ ಖಡಕ್ ಎಚ್ಚರಿಕೆ ನೀಡಿದೆ. ಪ್ರಮುಖ ನಗರಗಳ ಮೇಲೆ ದಾಳಿ ನಡೆಸುವುದಾಗಿ ವಾರ್ನ್ ಮಾಡಿದೆ. ಹೊಸ ಮಾದರಿಯ ಡ್ರೋನ್ ಕ್ಷಿಪಣಿ ದಾಳಿಯ ಎಚ್ಚರಿಕೆಯನ್ನು ನೀಡಲಾಗಿದೆ. ಟೆಲ್ ಅವೀವ್, ಹೈಫಾ ಸೇನಾ ನೆಲೆಗಳ ಮೇಲೆ ದಾಳಿ. ನಿನ್ನೆ ಇಸ್ರೇಲ್ನ ಸೊರಾಕಾ ಆಸ್ಪತ್ರೆ ಮೇಲೆ ಇರಾನ್ ದಾಳಿ ಮಾಡಿತ್ತು. ಇದೀಗ ಮತ್ತಷ್ಟು ಕಡೆ ದಾಳಿಯನ್ನ ನಡೆಸೋದಾಗಿ ಇರಾನ್ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಇಷ್ಟಕ್ಕೆ ನಿಲ್ಲಲ್ಲ, ಪ್ರಮುಖ ನಗರಗಳು, ಪ್ರಮುಖ ಪ್ರದೇಶಗಳು ಅಂತ ಏನ್ ಗುರುತಿಸ್ಕೊಂಡಿದ್ಯೋ ಅವುಗಳ ಮೇಲೂ ಕೂಡ ಅಟ್ಯಾಕ್ ಅನ್ನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಹೊಸ ಮಾದರಿಯ ಡ್ರೋನ್ಗಳ ಬಳಕೆ ಮಾಡಿ ಅಟ್ಯಾಕ್ಸ್ ಗಳನ್ನ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಇದೀಗ ಇರಾನ್ ನೀಡ್ತಾ ಇದೆ. ಇಸ್ರೇಲ್ಗೆ ಈ ಒಂದು ಎಚ್ಚರಿಕೆಯನ್ನ ಇರಾನ್ ನೀಡ್ತಾ ಇರುವಂತದ್ದು. ನಿನ್ನೆ ಸುಮಾರು ಬಿಲ್ಡಿಂಗ್ಸ್ ಗಳನ್ನ ಧ್ವಂಸ ಮಾಡಲಾಗಿದೆ, ಹಾಸ್ಪಿಟಲ್ ಅನ್ನ ಕೂಡ ಉಡೀಸ್ ಮಾಡಲಾಗಿದೆ. ಅದೇ ರೀತಿಯಾಗಿ ಹೀಗೆ ಮುಂದುವರಿತು ಅಂತ ಅಂದ್ರೆ ಪ್ರಮುಖ ನಗರಗಳನ್ನೇ ನಾವು ಉಡೀಸ್ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ನೀಡಲಾಗ್ತಾ ಇದೆ. ಪ್ರಮುಖ ನಗರಗಳ ಮೇಲೆ ನಾವು ದಾಳಿಯನ್ನ ಮಾಡಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನ ರವಾನಿಸ್ತಾ ಇರೋದು. ಅದರಲ್ಲೂ ಹೊಸ ಮಾದರಿಯ ಡ್ರೋನ್ ಕ್ಷಿಪಣಿ ದಾಳಿಯನ್ನ ಮಾಡ್ತೀವಿ ಅನ್ನುವಂತ ಧಮಕಿ ಹಾಕೋ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಇಸ್ರೇಲ್ ಇದಕ್ಕೆ ಉತ್ತರ ಕೊಡುತ್ತೋ ಅಥವಾ ಸುಮ್ಮನೆ ಆಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಇಸ್ರೇಲ್ ಕೂಡ ಅಟ್ಯಾಕ್ಸ್ಗಳ ಮೇಲೆ ಅಟ್ಯಾಕ್ಸ್ ಅನ್ನ ಮಾಡ್ತಾನೆ ಇದೆ. ಆದ್ರೆ ಎರಡೂ ಕಡೆಯಿಂದಲೂ ಕೂಡ ಕೌಂಟರ್ ಅಟ್ಯಾಕ್ಗಳು ಮುಂದುವರಿತಾ ಇರೋದ್ರಿಂದ ಜನಸಾಮಾನ್ಯರು ಆತಂಕಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಹಾಸ್ಪಿಟಲ್ನ ಚಿತ್ರಣ ನಿನ್ನೆಯದು ನೀವು ಗಮನಿಸ್ತಾ ಇದ್ದೀರಾ, ಹೇಗೆ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಂತ. ಅದೇ ರೀತಿಯಾಗಿ ಪ್ರಮುಖ ನಗರಗಳು ಅಂತ ಅಂದಾಗ ಅಲ್ಲಿ ಹಾಸ್ಪಿಟಲ್ ಸೇರಿದಂತೆ ಅಗತ್ಯ ಬಿಲ್ಡಿಂಗ್ಗಳು ಸೇರಿದಂತೆ ಜನರು ಕೂಡ ಹೆಚ್ಚಾಗೇ ಇರ್ತಾರೆ. ಅಂತ ನಗರಗಳನ್ನೇ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ನೇರವಾಗಿ ಎಚ್ಚರಿಕೆಯನ್ನ ಇರಾನ್ ಇಸ್ರೇಲ್ ನೀಡ್ತಾ ಇದೆ. ಸೊ ಇಸ್ರೇಲ್ ಇದಕ್ಕೆ ಯಾವ ಥರದ ಉತ್ತರ ಕೊಡುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಇವತ್ತು ಸಾಕಷ್ಟು ಮ್ಯಾರಥಾನ್ ಹೈ ವೋಲ್ಟೇಜ್ ಮೀಟಿಂಗ್ಸ್ಗಳು ಇದೆ. ಈ ಮೀಟಿಂಗ್ಸ್ ನಲ್ಲಿ ಒಂದು ನಿರ್ಧಾರಕ್ಕೆ ಬರ್ತಾರೇನೋ, ಶಾಂತಿ ಒಪ್ಪಂದಕ್ಕೆ ಬರ್ತಾರೇನೋ ಅನ್ನುವಂಥ ನಿರೀಕ್ಷೆಯ ಬೆನ್ನಲ್ಲೇ ಇದೀಗ ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೂಡ ರವಾನಿಸ್ತಾ ಇದೆ ಇರಾನ್. וואלכ נחת אצלנו פה, תראה מה עשו לנו.